ವಾರ್ತೆಯ ಮುಖ್ಯಾಂಶಗಳು. ಶಿರ್ಸಿಯಾದ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಿದ ಮೊಹರಂ ಹಬ್ಬ. ಮನೆಗಳ್ಳ ಖಾಲಿದ್ ಶರೀಫ್ ಸಾಬ್ ಕನವಳ್ಳಿ ಬಂಧನ. ಸಿಎ ಪಾಸ್ ಮಾಡಿದ ಕೂಲಿ ಕಾರ್ಮಿಕನ ಮಗ ಹಳ್ಳಿಕಾನಿನ ರಮೇಶ್ ನಾಯ್ಕ್. ದತ್ತು ಮಕ್ಕಳ ಸಹಾಯ ಕೇಂದ್ರಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಹೆಚ್ಚುವರಿ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ. ಜುಲೈ 14ರಂದು ಸಿಗಂದೂರು ಸೇತುವೆ ಸಚಿವ ಗಡ್ಕರಿ ಅವರಿಂದ ಉದ್ಘಾಟನೆ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಶ್ರೀ ಅಖಿಲ ಹವ್ಯಕ ಮಹಾಸಭೆ, ಕೇರಂನಲ್ಲಿ ಸಮಗ್ರ ಪ್ರಶಸ್ತಿ. ಭಾವೈಕ್ಯತೆಯ ಸಂಕೇತವಾಗಿರುವ ಮೊಹರಂ ಹಬ್ಬವನ್ನು ಶಿರ್ಸಿಯಾದ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ಇಲ್ಲಿಯ ಕಾಜಿ ಗಲ್ಲಿಯಲ್ಲಿರುವ ಮೊಹಮ್ಮದ್ ಪೈಗಂಬರ್ ಪೀಠವನ್ನು ಹೂಗಳಿಂದ ಶೃಂಗರಿಸಲಾಗಿತ್ತು. ಮುಸ್ಲಿಂ ಸಮುದಾಯದವರು ಸೇರಿದಂತೆ ಹಿಂದೂ ಬಾಂಧವರು ಕೂಡ ತಮ್ಮ ಮನದ ಹರಕೆಯನ್ನು ತೀರಿಸಲು ವಿವಿಧ ರೂಪದ ಕಾಣಿಕೆಯನ್ನು ನೀಡಿ ಭಕ್ತಿ ಮೆರೆದರು. ಮೊಹರಂ ಹಬ್ಬದ ನಿಮಿತ್ತವಾಗಿ ಅಗ್ನಿಕುಂಡ ನಿರ್ಮಿಸಲಾಗಿತ್ತು. ಕಾಜಿ ಗಲ್ಲಿಯ ಮೊಹರಂ ಕಮಿಟಿಯ ಅಧ್ಯಕ್ಷ ಅಹಮದ್ ಖಾನ್ ಬನವಾಸಿ, ಉಪಾಧ್ಯಕ್ಷ ಮುನಾಫ್ ಸಾಬ್ ಅಂಗಡಿ ಮೊಹರಂ ಹಬ್ಬದ ಯಶಸ್ಸಿಗಾಗಿ ಸಹಕರಿಸಿದರು. ಶಿರಸಿಯ ಮಾರಟಿಕೊಪ್ಪದಲ್ಲಿ ಸತೀಶ್ ಶೆಟ್ಟಿ ಅವರು ಸಹಾಯ ಟ್ರಸ್ಟ್ ಮೂಲಕ ನಡೆಸುತ್ತಿರುವ ದತ್ತು ಮಕ್ಕಳ ಸ್ವೀಕಾರ ಕೇಂದ್ರಕ್ಕೆ ಹೆಚ್ಚುವರಿ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಶಿರ್ಸಿ ಉಪವಿಭಾಗ ಅಧಿಕಾರಿ ಕುಮಾರಿ ಕಾವ್ಯರಾಣಿ, ಪ್ರಭಾರ ತಹಸೀಲ್ದಾರ್ ರಮೇಶ್ ಹೆಗಡೆ, ಸಹಾಯ ಟ್ರಸ್ಟ್ನ ಸತೀಶ್ ಶೆಟ್ಟಿ ಇತರರು ಉಪಸ್ಥಿತರಿದ್ದರು. ಅದನ್ನು ತಯಾರು ಮಾಡಿದ್ರು ನಮ್ಮ ಮೇಡಮ್ ಭಾರಿ ಮೈಸೂರು ಆಯ್ತು. ಚಾಮುಂಡಿ ಬೆಟ್ಟ ಹೋಗ್ತದೆ ಇದು ನೋಡ್ಲಿಕ್ಕೆ. ಅವರು ಟೀಚರ್ ಇದ್ದಾರೆ, ಅವರು ಗಂಡ ಟೀಚರ್ ಇದ್ದಾರೆ. ಮೊನ್ನೆ ಎಲ್ಲ ಇದು ಮಾಡಿದ್ವಿ, ವಿಶ್ವನಾಥ್ ಅವರು ಬಂದಿದ್ರು, ಎಲ್ಲ ಮಾತಾಡಿ ಅಲ್ಲಿ ನೋಡಲ್ಲಿ ಯಾರು ಬಂದರೆ ಅವರು ಡ್ಯಾನ್ಸ್ ಮಾಡ್ತಾರೆ. ಸುಮ್ಗ ನೀನು ಡ್ಯಾನ್ಸ್ ಹಾಗಾಗಿ ಮೇಡಮ್ ಅಷ್ಟು ಇಷ್ಟೇ ಇಷ್ಟಿತ್ತು. ಇರುವೆ ಎಲ್ಲ ಕಚ್ಚಿ ಭಯಂಕರ ಕಷ್ಟ ಆಗಿತ್ತಮ್ಮ. ಈ ಫೋಟೋ ತೋರಿಸಿದಾರೆ. ಮಗ ಯಾರು ಯಾರು ಬಂದಿದ್ದಾರೆ ರಾತ್ರಿ 11 ಹೇಳ್ಬೇಕು ಚಂದ ಇಲ್ಲಿ ಕೊಡು ನನ್ನ ಕೈ. ಹೇಳಿ ಹೇಳಿ, ಕೈ ಕಟ್ಟಿ. ಅದಕ್ಕೆ ತಗೊಳ್ಳಿ. ಕೇಳ್ಕೊಂಡೆ ನೀ ಹೇಳೀಗ. ಹೇಳು ಮಗ, ಹೇಳು ಹೇಳು ಚಂದ. ಹೇಳು ಹೇಳು. ಏಳು ಎಂಟು ಹೇಳು ಎಂತದು 9 ಟೀಚಂದ್ರೆ ನಾನು ಅಂಗನವಾಡಿ ಕಳಿಸ್ತೇನೆ ಸರ್. ಆಮೇಲೆ ಅಂಗನವಾಡಿ ಕಳಿಸ್ತೇನೆ, ಇಲ್ಲೇನೆ ಹತ್ರ ಇದೆ. ಆಮೇಲೆ ಇಲ್ಲಿ ನಾವು ಸಂಜೆ ಹೊತ್ತಿಗೆ ಎಲ್ಲ ಸರಿಯಾಗಿ ಮಾಡ್ತೀವಿ. ನಮ್ದು ಸ್ವಲ್ಪ ಹೇಳು ಹೇಳು ಬೇಗ 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 ಹಣ್ಣು ಕೊಡ್ತೇನೆ. 7 ಗಂಟೆ ಮಾಡಿಸಿ ಬಟ್ಟೆ ಹಾಕಿ ಆಮೇಲೆ ಸ್ಕೂಲಿಗೆ ಕಳಿಸ್ತೀನಿ.
ಶಿರಸಿ ಕರೆಗುಂಡಿ ರಸ್ತೆಯಲ್ಲಿರುವ ಮನೆಯ ಮುಂದಿನ ಬಾಗಿಲು ಒಡೆದು ಮನೆಯಲ್ಲಿದ್ದ 85,000 ರೂಪಾಯಿ ನಗದು ಹಾಗೂ ಸುಮಾರು 60,000 ರೂಪಾಯಿ ಬೆಲೆಯ ಚಿನ್ನಾಭರಣ ಕದ್ದಿದ್ದ ಆರೋಪಿ ಶಿರಸಿ ತಾಲೂಕಿನ ಆರೆಕೊಪ್ಪ ಹಾಲಿ ಇಂದಿರಾನಗರದ ನಿವಾಸಿ ಖಾಲಿದ್ ಕನ್ವಳ್ಳಿ ಈತನನ್ನು ಮಾರ್ಕೆಟ್ ಠಾಣಾ ಪೊಲೀಸರು ಬಂಧಿಸಿ ಈತ ಕೃತ್ಯಕ್ಕೆ ಬಳಸಿದ 3 ಸ್ಕೂಟಿ ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಗೀತಾ ಪಾಟೀಲ್ ಮಾರ್ಗದರ್ಶನ, ಸಿಪಿಐ ಶಶಿಕಾಂತ್ ವರ್ಮಾ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಪಿಎಸ್ಐಗಳಾದ ರಾಜಕುಮಾರ್ ಉಕ್ಕಲಿ ಹಾಗೂ ಕುಮಾರಿ ರತ್ನಾಕುರಿ ಸಿಬ್ಬಂದಿಗಳಾದ ಬಸವರಾಜ್ ಮ್ಯಾಗೇರಿ, ಮಂಜುನಾಥ್ ಕೆಂಚರೆಡ್ಡಿ, ಪ್ರಸಾದ್, ಸಂದೀಪ್ ನಿಬಾಯಿ, ರಾಕೇಶ್ ಎನ್ಎಚ್, ನರೇಂದ್ರ ಎನ್, ದಯಾನಂದ್, ದರ್ಶನ್ ಹಾಗೂ ಖಾದರ್ ಪಾಲ್ಗೊಂಡಿದ್ದರು. ಮಲೆನಾಡಿಗರ ಬಹುಕಾಲದ ಕನಸು ನನಸಾಗುವ ಕ್ಷಣಗಳು ಹತ್ತಿರ ಆಗುತ್ತಿದೆ. ಈ ಭಾಗದ ಹೆಮ್ಮೆಯ ಸಿಗಂದೂರು ಸೇತುವೆ ಸೇವೆ ಜುಲೈ 14ರಂದು ತೆರೆದುಕೊಳ್ಳಲಿದೆ. ಇದು ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ತುಮರಿ ಬಳಿ ಇರುವ ಶರಾವತಿ ನದಿಯ ಒಡ್ಡಿನ ನೀರಿನ ಮೇಲೆ ನಿರ್ಮಿಸಲಾದ ರಾಜ್ಯದ ಅತಿ ಉದ್ದವಾದ ಕೇಬಲ್ ಸ್ಟೇಟ್ ಸೇತುವೆಯಾಗಿದೆ. ಈ ಸೇತುವೆಯು ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಭಕ್ತರಿಗೆ ಸುಗಮ ಸಂಪರ್ಕವನ್ನು ಒದಗಿಸುತ್ತದೆ. ಈ ಸೇತುವೆಯ ಒಟ್ಟು ಉದ್ದ 2.25 ಕಿಲೋಮೀಟರ್ ಆಗಿದ್ದು 740 ಮೀಟರ್ ಕೇಬಲ್ಗಳೊಂದಿಗೆ ಎಕ್ಸ್ಟ್ರಾ ಡೋಸ್ಡ್ ಬ್ಯಾಲೆನ್ಸ್ಡ್ ಕ್ಯಾಟಿಲಿವರ್ ರಚನೆಯನ್ನು ಹೊಂದಿದೆ. ಈ ಯೋಜನೆಯ ವೆಚ್ಚ ಸುಮಾರು 600 ಕೋಟಿ ರೂಪಾಯಿಗಳಾಗಿದೆ. ಸೇತುವೆಯನ್ನು ಜುಲೈ 14, 2025ರಂದು ಉದ್ಘಾಟಿಸಲು ಯೋಜಿಸಲಾಗಿದ್ದು, ಉದ್ಘಾಟನೆಗೆ ಕೇಂದ್ರ ಸಚಿವರುಗಳಾದ ನಿತಿನ್ ಗಡ್ಕರಿ ಮತ್ತು ಪ್ರಹ್ಲಾದ್ ಜೋಶಿ ಆಗಮಿಸಲಿದ್ದಾರೆ ಎಂದು ಸಂಸದ ರಾಘವೇಂದ್ರ ತಿಳಿಸಿರುವ ಬಗ್ಗೆ ವರದಿಯಾಗಿದೆ. ಈ ಸೇತುವೆಗೆ ಸಿಗಂದೂರು ಚೌಡೇಶ್ವರಿ ಎಂಬ ಹೆಸರಿಡುವಂತೆ ಆಗ್ರಹಗಳು ಕೇಳಿಬಂದಿವೆ. ಅದು ಯಥಾಯೋಚಿತವೂ ಹೌದು ಎಂಬುದು ಹಲವರ ಅಭಿಪ್ರಾಯವೂ ಆಗಿದೆ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಶ್ರೀ ಅಖಿಲ ಹವ್ಯಕ ಮಹಾಸಭೆಯವರು ರಾಜ್ಯ ಕೇರಂ ಪಂದ್ಯಾವಳಿಯನ್ನು ಜೂನ್ 28, 29ರಂದು ನಡೆಸಿದರು. 150ಕ್ಕೂ ಹೆಚ್ಚು ಕ್ರೀಡಾಪಟುಗಳು ವಿವಿಧ ಜಿಲ್ಲೆಯಿಂದ ಬಂದು ಸೇರಿದ್ದರು. ಶಿರಸಿಯ ಮನು ಭಟ್ ಸಿಂಗಲ್ಸ್ ನಲ್ಲಿ ಪ್ರಥಮ ಸ್ಥಾನ ಪಡೆದರೆ ಪ್ರಥಮ್ ಹೆಗಡೆ ದ್ವಿತೀಯ ಸ್ಥಾನ ಪಡೆದರು. ಡಬಲ್ಸ್ ನಲ್ಲಿ ಶಿರಸಿಯ ಪ್ರಥಮ್ ಹಾಗೂ ಬಾಲಚಂದ್ರ ಹೆಗಡೆ ಪ್ರಥಮ ಸ್ಥಾನ ಪಡೆದರೆ ಸಾಗರದ ರಾಘವೇಂದ್ರ ಹಾಗೂ ಶ್ರೀನಾಥ್ ಕಾಂದ್ಲೆ ದ್ವಿತೀಯ ಸ್ಥಾನ ಪಡೆದರು. ತೃತೀಯ ಸ್ಥಾನ ಚಂದ್ರು ಭಟ್ ಹಾಗೂ ವಿಕ್ರಮ್ ಹೆಗಡೆ ಪಡೆದರು. ಮಹಿಳೆಯರ ವಿಭಾಗದಲ್ಲಿ ಶಿರಸಿಯ ಶಾಲಿನಿ ಭಟ್ ಪ್ರಥಮ ಸ್ಥಾನ ಪಡೆದರೆ ಪ್ರಿಯಾ ಭಟ್ ದ್ವಿತೀಯ ಸ್ಥಾನ ಪಡೆದರು. ಮಿಕ್ಸ್ ಡಬಲ್ಸ್ ನಲ್ಲಿ ಚಂದ್ರು ಭಟ್ ಹಾಗೂ ಶಾಲಿನಿ ಪ್ರಥಮ ಸ್ಥಾನ ಪಡೆದರೆ ಸಾಗರದ ಗಣೇಶ್ ಮತ್ತು ಸಾತ್ವಿ ದ್ವಿತೀಯ ಸ್ಥಾನ, ತೃತೀಯ ಸ್ಥಾನ ಶಿರಸಿಯ ಕಾರ್ತಿಕ್ ಭಟ್ ಹಾಗೂ ಪ್ರಿಯಾ ಭಟ್ ಪಡೆದರು. ಶ್ರೇಯಾಂಕ ರಹಿತ ಕೇರಂನಲ್ಲಿ ಶಿರಸಿಯ ಮಂಜುನಾಥ್ ಹೆಗಡೆ ತೃತೀಯ ಹಾಗೂ ಭರವಸೆಯ ಆಟಗಾರರಾಗಿ ಪ್ರಶಸ್ತಿ ಪಡೆದರು. ಬಹುಮಾನವನ್ನು ಡಾಕ್ಟರ್ ಗಿರಿಧರ್ ಕಜ್ಜೆ ನೀಡಿದರು. ಚಂದ್ರು ಭಟ್ ಹಾಗೂ ವಿಕ್ರಮ್ ಹೆಗಡೆ ಅವರನ್ನು ಸನ್ಮಾನಿಸಲಾಯಿತು. ಹವ್ಯಕ ಮಹಾಸಭೆಯ ಕ್ರೀಡಾ ಸಂಚಾಲಕರಾದ ಆದಿತ್ಯ ಹಾಗೂ ಮನುಸಾಗರ್ ಅವರು ಅಚ್ಚುಕಟ್ಟಾಗಿ ಕ್ರೀಡೆಯನ್ನು ನಡೆಸಿಕೊಟ್ಟರು. ಶಿರಸಿ ತಾಲೂಕಿನ ಹಳ್ಳಿಕಾನಿನ ರಮೇಶ್ ನಾಯ್ಕ್ ಇವರು ಪ್ರತಿಷ್ಠಿತ ಇನ್ಸ್ಟಿಟ್ಯೂಟ್ ಆಫ್ ಕ್ಯಾರೆಕ್ಟರ್ಡ್ ಅಕೌಂಟ್ಸ್ ಆಫ್ ಇಂಡಿಯಾ ಮೇ 2025ರಲ್ಲಿ ನಡೆಸಿದ ಅಂತಾರಾಷ್ಟ್ರೀಯ ಮಟ್ಟದ ಸಿಎ ಅಂತಿಮ ಹಂತದ ಪರೀಕ್ಷೆಯಲ್ಲಿ ತೇರ್ಗಡೆಯಾಗುವ ಮೂಲಕ ಸಾಧನೆ ಮಾಡಿದ್ದಾರೆ. ಇವರು ಮಂಜುನಾಥ್ ಹಾಗೂ ಶಾರದಾ ದಂಪತಿಗಳ ಮಗನಾಗಿದ್ದು, ಅವಿದ್ಯಾವಂತರಾದ ತಂದೆ ತಾಯಿ ಇಬ್ಬರು ದಿನಕೂಲಿ ಕೆಲಸ ಮಾಡುತ್ತಾರೆ. ಚಿಕ್ಕ ಅರಣ್ಯ ಭೂಮಿಯಲ್ಲಿ ವಾಸಿಸುವ ಇವರು ಯಾವುದೇ ಸ್ವಂತ ಜಮೀನನ್ನು ಹೊಂದಿಲ್ಲ. ರಮೇಶ್ ತೀರಾ ಕಡುಬಡತನದ ಪರಿಸ್ಥಿತಿಯಲ್ಲೂ ಧೃತಿಗೆಡದೆ ಮನೆಯಲ್ಲಿಯೇ ಛಲದಿಂದ ಓದಿ ಅತಿ ಕಷ್ಟಕರ ಪರೀಕ್ಷೆಯಲ್ಲಿ ಒಂದಾದ ಸಿಎ ಎಲ್ಲಾ ಹಂತದ ಪರೀಕ್ಷೆ ಪಾಸ್ ಮಾಡುವ ಮೂಲಕ ಸಮಾಜಕ್ಕೆ ಮಾದರಿಯಾಗಿದ್ದಾನೆ.